ಹಿಂದೆ ಕುತ್ಕೋಬೇಕಂದ್ರೆ ವೆಯ್ಟು ನೋ. ಪೊಲೀಸ್ ಅವರು ಡೋರ್ನ ಹೊಡೆದು ಒಳಗಡೆ ಹೋಗೋಷ್ಟಲ್ಲಿ ಬೆಂಕಿ ಹಚ್ಚಕ್ಕೆ ಹೋಗ್ತಿದ್ದಲ್ಲ ಸೊ ಇವತ್ತು ಸೊ ಐ ಆಮ್ ಫೀಲಿಂಗ್ ಸೋ ಸ್ಲೀಪಿ. ಎಷ್ಟು ಊಟ ಮಾಡಿದ್ದೀವಿ ಅಂದರೆ ನನ್ನ ಕಣ್ಣು ಬಿಡೋಕ್ಕೆ ಆಗ್ತಾ. ಟೈಮ್ ನೋಡು 12 ಗಂಟೆ ಆಯಿತು. ನಾನು ಬಂದಾಗಿಂದ ಟಿ ವಿನೇ ಹಾಕಿಲ್ಲ. ಮಾತಾಡಿ ಟಿವಿ ಥರ ಇರೋ ಟಿವಿ ಯಾಕೆ ಒಬ್ಬಪ್ಪ. ಏನು ಪ್ಲಾನ್ಸ್ ಇವತ್ತು? ಅದೇ ಒಂದು 2:30 ಕೆಲ್ಸಕ್ಕೆ ಹೋಗೋದು. ನೋಡಿ ಹೇಳ್ಬಿಟ್ಟೆ ನೀನು ಕೆಲ್ಸಕ್ಕೆ ಹೋಗ್ತಾ ಇದೀಯ ಅಂತ. ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿ? ರೆಸ್ಪಾನ್ಸಿಬಿಲಿಟಿ TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಅದು ಹೇಳ್ತೀಯಾ? ಓಕೆ ಅದೇ ಹೇಳಿದ್ರೆ ಪ್ರಾಬ್ಲಮ್ ಆಗಲ್ಲ, ಲೊಕೇಶನ್ ಹೇಳಿದ್ರೆ ಪ್ರಾಬ್ಲಮ್ ಆಗೋದು. ಓಕೆ ಹೋಗ್ಬಾ. ಆಶೀರ್ವಾದ ಸದಾ ನಿಮ್ಮ ಆಶೀರ್ವಾದ ನನ್ನ ತಲೆಯ ಮೇಲೆ ಇರುತ್ತದೆ, ಅದು ನನಗೆ ಗೊತ್ತಿದೆ ಪ್ರಭುಗಳೇ. ಕನ್ನಡ ಕಲಿತಾ ಇದೆಯಾ TCSಗೆ ಹೋಗಿ? ಇಲ್ಲ, ನೋಡ್ಬೇಕು, ಇನ್ನೂ ಏನು ಕಲ್ತಿಲ್ಲ, ಕಲಿಯೋಣ. ಅಲ್ಲ, ಕನ್ನಡ ಕಲಿತಾ ಇದೆಯಾ ಅಂತ. ಕನ್ನಡ ಕಲಿತಾ ಇದೆಯಾ ಅಲ್ಲೋಗಿ ಅಂತ. ತಕ್ಕಮಟ್ಟಕ್ಕೆ. ನನ್ನ ಗಂಟ್ಲಿಂಗ್ ಆಗಿರೋದಕ್ಕೆ ಯಾರು ಕಾರಣ? ನೀವೇ. ಇವಳು ನಾನು ಹೇಳ್ದೆ ಅದಕ್ಕಿಂತ ಮುಂಚೆ ಅಂತ ಸಿರಿ ನನ್ನ ರೈಡಿಗೆ ಕರ್ಕೊಂಡೋಗಿದ್ಲು. ಒಂದು ರೈಡ್ ಪೂರ್ತಿ ಭಯ ಬೀಳದಾಯ್ತು. ಗೂಗಲ್ ಮ್ಯಾಪ್ಸೇ ಬೇಡ, ಇವ್ರುಗಳೇ ಮ್ಯಾಪ್ ಫುಲ್ ಅಲ್ಲಿ ಹಂಸಿರೋದು ಎಲ್ಲ ಹೇಳ್ತಾರೆ. ಹಂಪ್ ಇವಳು ನೀನು ಹಂಪ್ ಆದ್ಮೇಲೆ ಹೇಳ್ತೀಯ. ಸಿರಿ ಹಂಪ್ ಆದ್ಮೇಲೆ ಹೇಳ್ತೀವಿ. ಸಾರಿ ಸ್ವಲ್ಪ ಕಾಮಿಡಿ. ಒಂದು ದಿವಸ ನಿನ್ನ ಜೊತೆ ಹಾರ್ಸಿನಲ್ಲಿ ಹೋಗ್ಬೇಕು ಸಿರಿ, ಅಷ್ಟೇ. ನಾನು ಕೂತ್ಕೊಳ್ಳಲ್ಲ. ದೇವ್ರೊಣೆ ಕುತ್ಕೊಳ. ಹೌದು, ಅದ್ರಲ್ಲಿ ಕುತ್ಕೊಂಡ್ರೆ ಹಿಂಗೆ ಹಿಡ್ಕೊಬೇಕಲ್ಲ, ಸೂಪರ್ ಸ್ಪೋರ್ಟ್ ಥರ. ಅಷ್ಟೇ. ನೀನಿರೋ ಬಾರಕ್ಕೆ ನಾನಿರೋ ಬಾರಕ್ಕೆ. ಹಾಂ, ನೀನು ಬೇರೆಯವ್ರನ್ನ ಕೂರಿಸ್ಕೊಂಡು ಓಡಿಸಿದ್ಯಾ ಪಿಲಿಯನ್ನ? ನನಗಿಂತ ಚಿಕ್ಕವರಿರೋರ್ನ, ನನಗಿಂತ ದೊಡ್ಡವರಿರೋರ್ನ, ನಿಂಗಿಂತ ವೆಯ್ಟ್ ಚಿಕ್ಕವರಿರೋರ್ನ, ಕುಳ್ಳಕ್ಕಿರೋರ್ನ, ಆಮೇಲೆ ಸಣ್ಣ ಇರೋರ್ನ. ಇವಳು ಹಿಂದೆ ಕುತ್ಕೋಬೇಕಂದ್ರೆ ವೆಯ್ಟು ನೋಡೋಣ. ಬಾಯ್ ಟೇಕ್ ಕೇರ್. ಬಾಯ್ ನಿಂತಿದ್ದೆ. ಬಾಯ್. ನಮ್ಮ ಬೈಕಿಗೂ ಬಾಯ್ ಹೇಳ್ಬಿಟ್ರೆ ಅದು ಅಲ್ಲಾಡ್ಸ್ತದೆ, ನಿಮ್ಗೆ ನೋಡೋದಕ್ಕೆ ಆಗ್ತದೆ. ಏನು ಹೇಳ್ತಾಳೆ ನೋಡು. ಸೊ ನಮ್ಮ ಮನೆಯಲ್ಲಿ ಕರೆಂಟ್ನ ವ್ಯರ್ಥನೇ ಮಾಡಲ್ಲ. ಹಾಂ, ಇಲ್ಲಿ ಹಿಂಗೆ ಅಡುಗೆ ಮಾಡಿಬಿಟ್ಟು ಕುತ್ಕೊಂಡಿರ್ತೀನಿ, ಹಂಗೆ ಆಫ್ ಮಾಡಿಬಿಟ್ಟಿರ್ತಾರೆ ಟಕ್ ಅಂತ. ಅಲ್ಲಿ ಕುತ್ಕೊಂಡಿದ್ದೆ ತಾನೇ, ನಾನು ಬರ್ತೀನಿ ತಾನೆ, ಮತ್ತೆ ಸ್ಟವ್ ಎಲ್ಲ ಆನಲ್ಲೇ ಬಿಟ್ಟು ಹೋಗಿದ್ದೀನಿ, ಅಷ್ಟು ಬೇಗ ಆಫ್ ಮಾಡೋರ. ಸೊ ಇವತ್ತು ಸೊ ಆ್ಯಕ್ಚುಲಿ ನಾನು ಬ್ರಾಕ್ಲಿಗೆ ಫ್ರೈಡ್ ರೈಸ್ ಮಸಾಲ ಹಾಕ್ಕೊಳ್ತೀನಿ, ಸ್ವಲ್ಪ ಟೇಸ್ಟಿ ಅನಿಸ್ಲಿ ಅಂತ. ಸೊ ಪನ್ನೀರ್ಗಿಲ್ಲಿ ರೆಡಿ ಮಾಡಿದ್ದೀನಿ. ಪನ್ನೀರ್ ಬಟರ್ ಮಸಾಲ ಮಾಡಬೇಕಿವತ್ತು. ಅದ್ದಿ ಬರೋ ಟೈಮ್ ಆಯಿತು, ಅದ್ದಿನೋಗಿ ಕರ್ಕೊಂಬರ್ಬೇಕು. ಇದನ್ನು ರುಬ್ರಿ, ನಾನು ಅಮ್ಮಗೆ ಇದಷ್ಟೇ. ಇದನ್ನು ರುಬ್ಬಿಟ್ಟು ಅದಕ್ಕೆ ಸ್ವಲ್ಪ ಕ್ಯಾಶು ಒಂದು 3-4 ಹಾಕ್ರೆ ಸಾಕು. ಇದು ತುಂಬ ಕ್ರೀಮಿ ಆಗಿಬಿಡುತ್ತೆ. ಅದೆಲ್ಲ ವೀಡಿಯೋ ಇವಾಗೆಲ್ಲ ತಿನ್ನೋದೇ ಟ್ರೆಂಡಿಂಗ್ ಮಮ್ಮಿ. ಸರಿ, ಲೈಟ್ ಹಾಕಿದ್ರೆ ತಾನೇ ನನ್ನ ವೀಡಿಯೋನ ನಾನು ಕಾಣಿಸೋದು. ಇವಾಗ ತಾನೇ ಜಸ್ಟ್ ನಾನು ಆಫೀಸಿಂದ ಬಂದೆ. ನಮ್ಮ ಆಫೀಸ್ಗೆ ಹೋದರೆ ಒಂದೊಂದು ವಿಚಾರಗಳು ಗೊತ್ತಾಗುತ್ತೆ. ನಂತರ ಇಲ್ಲೇ ನಮ್ಮ ಅಪಾರ್ಟ್ಮೆಂಟ್ ಪಕ್ಕದ ನಾನು ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಳೋದು. ಐ ಡೋಂಟ್ ನೋ, ವೆನ್ ಎವರ್ ಐ ಯೂಸ್ ಪೆನ್ ಎಲ್ಲ ಕಡೆ ಈ ಥರ ಕೈ ಮೇಲೆ ಕಾಲ ಮೇಲೆ ಬರ್ಕೊಳ್ಳೋದು ರೂಢಿ. ಓದ್ತಾ ಇದ್ದಾಗಂತೂ ತುಂಬ ರೂಢಿ ನನಗೆ ಹತ್ರ ಬರ್ಕೊಳ್ಳೋದು. ಏನೋ ಒಂಥರ ಇಷ್ಟ. ಒಂದು ಇನ್ಸಿಡೆಂಟ್ ಹೇಳಿದರು ನಮ್ಮ ಆಫೀಸಲ್ಲಿ, ಅದು ನ್ಯೂಸಲ್ಲೆಲ್ಲ ಬಂದಿದೆ. ನಮ್ಮ ಅಪಾರ್ಟ್ಮೆಂಟ್ ಪಕ್ಕ ಅಂದರೆ ಪಕ್ಕ ಅಲ್ಲ, ಒಂದು 500 ಮೀಟರ್ಸ್ ದೂರದಲ್ಲೇ ಒಬ್ರು ಯಾರೋ ಅವ್ರ ಮನೇಲಿ ಏನೋ ಇಶ್ಯೂ ಆಗಿದೆ ಗಂಡ ಹೆಂಡತಿಗೆ ಅಂದ್ಬಿಟ್ಟು ಗ್ಯಾಸ್ನ ಲೀಕ್ ಮಾಡಿ ಮಗುನ ಒಳಗಡೆನೇ ಇಟ್ಕೊಂಡು ಬೆಂಕಿ ಪಟ್ಟಣ ಫುಲ್ ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ರೆಡಿ ಆಗಿದ್ದಾಳೆ ಒಬ್ಬ ಹಚ್ಚೋಕ್ಕೆ. ಅಷ್ಟರಲ್ಲಿ ಪೊಲೀಸವ್ರಿಗೆ ಗೊತ್ತಾಗಿ ಪೊಲೀಸವ್ರು ಡೋರ್ ತಟ್ಟಿದ್ದಾರೆ. ಸುಮ್ಮನೆ ಯಾರೋ ಬೇರೆಯವ್ರ ಥರ ಡೋರ್ ತಟ್ಟಿದ್ದಾರೆ, ಡೋರೆಲ್ಲ ತೆಗ್ದಿಲ್ಲ. ಅದು ಹೆಂಗೆ ಗೊತ್ತಾಯಿತು ಪೊಲೀಸವ್ರಿಗೆ ಗೊತ್ತಿಲ್ಲ. ಅವ್ರ ಗಂಡನೂ ಅವ್ರ ಜೊತೆಲಿದ್ರು, ಮೋಸ್ಟ್ಲಿ ಅವ್ರ ಗಂಡ ಇನ್ಫಾರ್ಮ್ ಮಾಡಿದ್ದ ಅನಿಸುತ್ತೆ. ಅವ್ರು ಹೇಳಿರ್ಬೋದು ವೈಫ್ ಹತ್ರ ಏನಾದರೂ ಮಾಡ್ಕೊತೀನಿ ಅಂತನೋ ಏನೋ ಗೊತ್ತಿಲ್ಲ, ಬ್ಯಾಕ್ಗ್ರೌಂಡ್ ಸ್ಟೋರಿ. ಸೊ ಪೊಲೀಸವರು ಡೋರ್ನ ಹೊಡೆದು ಒಳಗಡೆ ಹೋಗೋಷ್ಟಲ್ಲಿ ಬೆಂಕಿ ಹಚ್ಚಕ್ಕೆ ಹೋಗ್ತಿದ್ದಲ್ಲ ಹುಡುಗಿ. ಓ ಮೈ ಗಾಡ್, ಅವ್ರಿಗೂ ಭಯ ಆಗ್ಬಿಡ್ತು, ಎಲ್ಲ ಹಚ್ಚಿ ಎಲ್ಲರಿಗೂ ಅಂಟಿಸ್ಬಿಡ್ತಾಳು ಅಂತ. ಅಮ್ಮ
ಎಲ್ಲಿ ಹಚ್ಚಿ ಎಲ್ಲರಿಗೂ ಅಂಟುತ್ತೋ ಅಂತ ಒಂದು ಅರ್ಥ ಮಾಡ್ಕೊಬೇಕು. ಅಲ್ಲಿ ಏನಾದರೂ ಆಗಿದ್ದರೆ ಅಲ್ಲಿರೋ ಅಪಾರ್ಟ್ಮೆಂಟ್ ಅವ್ರೆಲ್ಲರಿಗೂ ಎಷ್ಟು ತೊಂದರೆ ಆಗಿರೋದು. ಒಂಚೂರು ತಲೆಯಲ್ಲಿ ಬುದ್ಧಿ ಇಲ್ವಾ? ಅಷ್ಟೊಂದು ಮೈಂಡ್ಲೆಸ್ ಆಗಿಬಿಟ್ರಾ, ಇಲ್ಲ ಅಷ್ಟೊಂದು ಅವ್ರಿಗೆ ಮೆಂಟಲಿ ಇಶ್ಯೂಸ್ ಇದೆಯಾ ಅಂತ ನನಗೆ ಅನಿಸ್ತಾ ಇದೆ. ಒಬ್ರಿಗೆ ಏನು ಯೋಚನೆ ಬರೋಲ್ಲಲ್ಲ, ಒಬ್ರಿಗೆ ಮೆಂಟಲ್ ಇಲ್ನೆಸ್ ಇರುತ್ತಲ್ಲ ಆ ಥರನಾ ಅಂತ. ಮಗು ಪಾಪ ಚಿಕ್ಕದು, ಇಟ್ಸ್ ಆಲ್ಮೋಸ್ಟ್ 2 years ಅನಿಸುತ್ತೆ ಅಷ್ಟೇ. ಆ ಮಗು ಅಲ್ಲೇ ಇದೆ. ಆ ಮಗುನ ಫಸ್ಟ್ ಎತ್ಕೊಳೋದ್ರು, ಅಮ್ಮ ಆಚೆ ಹೋದ್ಮೇಲೆ ಅವ್ರು ಆಚೆ ತೊಗೊಂಬಂದವ್ರನ್ನೆಲ್ಲ ತುಳಿತಾ ಇದ್ದಾಳೆ. ನೆನ್ನೆ ನಡೆದಿರೋ ಇನ್ಸಿಡೆಂಟ್ ಇದು. ಸಿಕ್ಕಾಪಟ್ಟೆ ಭಯ ಆಯ್ತದ ನೋಡಿದಾಗ. ಬಿಕಾಸ್ ವಿ ಆಲ್ಸೋ ಸ್ಟೇ ಇನ್ ಅಪಾರ್ಟ್ಮೆಂಟ್ ಅಂದಾಗ ಈ ಥರ ಯಾರೋ ಪಕ್ಕದ ಮನೆಯವ್ರು ಮಾಡಿಕೊಂಡ್ರೆ ನಮಗೆ ಎಷ್ಟೊಂದು ಅದರಿಂದ ಎಷ್ಟೊಂದು ಇದಾಗುತ್ತೆ, ಎಫೆಕ್ಟ್ ಆಗುತ್ತೆ, ಅದರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ. ಸೊ ಪ್ಲೀಸ್ ನಿಮಗೆ ಆಗಲಿ ನಿಮ್ಮವ್ರಿಗೆ ಆಗಲಿ ಯಾರಿಗೇ ಆಗಲಿ ಈ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಇರೋದು ಒನ್ ಲೈಫ್. ಸೂಸೈಡ್ ಇಸ್ ನಾಟ್ ಅ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್ ಅಂತ ನನಗೆ ತುಂಬಾ ಅನಿಸುತ್ತೆ. ಓ ಗಾಡ್, ಭಯ ಆಗುತ್ತೆ ಪಾಪ. ನಮ್ಮ ಅಪಾರ್ಟ್ಮೆಂಟಲ್ಲಿ ನಾನು ಎಲ್ಲರಿಗೂ ಶೇರ್ ಮಾಡಿದ್ದೆ. ನಮ್ಮ ಮನೆ ಮುಂದೆ ಒಬ್ಬರಿದ್ದಾರೆ, ಶೀಸ್ ಎ ಪ್ರೆಗ್ನೆಂಟ್ ಲೇಡಿ. ಅವ್ರಿಗೆ ತುಂಬಾ ಭಯ ಆಗಿಬಿಟ್ಟಿತ್ತು. ನೋಡಿ ಹಿಂಗೆಲ್ಲ ಮಾಡ್ಕೊಂಡಿದ್ದಾರೆ, ಯಾರನ್ನ ಈ ಥರ ಮಾಡಿಕೊಂಡ್ರೆ ಬೇರೆಯವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಪಾಪ ಅವ್ರು ಅದನ್ನೇ ಹೇಳ್ತಿದ್ರು. ಶಿ ಮಸ್ಟ್ ಹ್ಯಾವ್ ಫೆಲ್ಟ್. ಅವ್ರಿಗೆ ಸ್ವಲ್ಪ ಭಯ ಆಗಿರಬೇಕು ಇನ್ಸಿಡೆಂಟ್ ಕೇಳ್ಬಿಟ್ಟು, ಯಾಕಂದರೆ ಪಕ್ಕದಲ್ಲೇ ಅಲ್ವಾ ಆಗಿರೋದು. ಓಕೆ, ಯಾರೂ ಈ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ಅಷ್ಟೇ. ಯಾರಾದರೂ ಈ ವಿಡಿಯೋ ನೋಡ್ತಿರೋರು, ಇಫ್ ಯು ಆರ್ ಫೀಲಿಂಗ್ ಲೋ, ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಜಸ್ಟ್ ರಿಮೆಂಬರ್ ಹ್ಯಾಪಿ ಮೂಮೆಂಟ್ಸ್. ಸ್ವಲ್ಪ ಕಣ್ಣು ಮುಚ್ಕೊಂಡು ನಿಮ್ಮ ಲೈಫಲ್ಲಿ ಹ್ಯಾಪಿ ಮೂಮೆಂಟ್ಸ್ ಏನಕ್ಕೋಸ್ಕರ ನೀವು ಇರಬೇಕು ಅನ್ನೋದನ್ನ ಯೋಚನೆ ಮಾಡಿ. ನಿಮಗೋಸ್ಕರ ನೀವು ಇರಬೇಕಷ್ಟೇ, ನಾಟ್ ಫಾರ್ ಎನಿಬಡಿ ಎಲ್ಸ್, ಯಾರಿಗೋಸ್ಕರನೂ ಅಲ್ಲ. ಓಕೆ, ಆನ್ ದಿಸ್ ನೋಟ್ ನಾನು ಆದರೆ ಆ ವಿಡಿಯೋನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಕಾಪಿ ರೈಟ್ ಬಂದಿಲ್ಲ ಅಂದರೆ ನೋಡೋಣ, ಶೇರ್ ಮಾಡ್ತೀನಿ. ನೋಡಿ ನೀವು ಗೊತ್ತಾಗುತ್ತೆ ಹೇಗೆ ಅಂತ. ಜಸ್ಟ್ ಅವೇರ್ನೆಸ್ ಹೇಳೋದಕ್ಕೋಸ್ಕರ ನಾನು ಆಫೀಸ್ಗೆ ಹೋಗಿ ಬಂದೆ ಇವಾಗ. ಅಲ್ಲಾಗಿದೆ ಇನ್ಸಿಡೆಂಟ್ ಇದು. ನಾನು ನಿಮಗೆ ಹಾಕ್ತೀನಿ ವಿಡಿಯೋ ಕ್ಲಿಪ್ಪಿಂಗ್. ಸೊ ಆ್ಯಸ್ ಆಫ್ ನಾವು ಗ್ರೀನ್ ಟೀ, ಸ್ವಲ್ಪ ಫ್ರೂಟ್ಸ್ ವಿತ್ ಅದ್ದೀಸ್ ಹೋಮ್ವರ್ಕ್. ಲೆಟ್ಸ್ ರೈಟ್ ಹೋಮ್ವರ್ಕ್. ಹೋಮ್ವರ್ಕ್ ಬರೆಯಲ್ಲ, ಹೋಮ್ವರ್ಕ್ ಬರೀನ ಚಿನ್ನು. ಸೊ ನಮ್ಮ ಮನೆಯಲ್ಲಿ ಟಾಯ್ಸ್ ಇರೋದು ಕಮ್ಮಿ ಅನಿಸಿದ್ರೆ ನಮ್ಮಮ್ಮ ಮನೇಲಿ ಇಲ್ಲಿದೆ, ಆ ಕಬೋರ್ಡಲ್ಲಿದೆ, ಮೇಲೆಗಡೆ ಇದೆ, ಇಲ್ಲಿದೆ. ಸೊ ನನ್ನ ರೂಮಲ್ಲಿ ಮೇಲೇನೂ ಇದೆ, ಎಲ್ಲ ಆ ಕಡೆ ಅದ್ದಿದ್ದು ಸಾಮಾನುಗಳಿವೆ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸ್ವಲ್ಪ ಎಡಿಟಿಂಗ್ ಕೆಲಸ ಆಯಿತು. ಫುಲ್ ಡೇ ಬ್ಯುಸಿ ಇರೋದ್ರಿಂದ ಎಡಿಟ್ ಮಾಡೋಕ್ಕಾಗಲ್ಲ ಅಂತ ಬೆಳಗ್ಗೆನೇ ಫಿನಿಷ್ ಮಾಡ್ಕೊಳ್ಳೋಣ ಅಂತ ಫಿನಿಷ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಸ್ವಲ್ಪ ಕೋಲ್ಡ್ ಆ್ಯಂಡ್ ಕಫ್ ಇತ್ತಲ್ಲ, ಆವಾಗ ನನಗೆ ಸ್ವಲ್ಪ ಕೆಮ್ಮು ಬಂದು ಕಾಫಿಂಗ್ ಜಾಸ್ತಿ ಆಗಿಬಿಟ್ಟು ನಿದ್ದೆನೇ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ 5:30ಗೆಲ್ಲ ಎದ್ಬಿಟ್ಟಿದ್ದೆ ಅವತ್ತು. ಆ್ಯಂಡ್ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ರೀಸನ್ಸ್ ಇಷ್ಟು ಬೇಗ ಎದ್ದು ಎಡಿಟ್ ಮಾಡ್ತಾ ಇರೋದಕ್ಕೆ. ಜೀ ದೋಸೆ ಇಲ್ಲಿ ಬರ್ದಿದ್ದಾನಲ್ಲ, ಈ ಥರ ಜೀ ದೋಸೆ ಬೇಕಾ? ಓಕೆ, ನೆಕ್ಸ್ಟು ಯಾವುದು? ಎಲ್ಲಿ ಈಸಿ ಬಿಡು. ಅಲ್ಲಿ ಯಾಕೆ ದಪ್ಪ ಹಾಕ್ಬಿಟ್ರಿ? ಕರೆಕ್ಟ್ ಇದೆ ಕಣೋ. ಹಿಂಗಲ್ಲ ಜೀ ಹಿಂಗಲ್ಲ ಅಮ್ಮ. ನೀನೇ ಇಲ್ಲಿ ಹಾಕ್ಬಿಡು ಬಂದು. ಅದಂಗೆ ಬರಲ್ಲ, ಅದು ತವಾ ಮೇಲೆ ಹೇಳ್ದಂಗಿಲ್ಲ. ಬಿಡು, ಹಂಗೆ ಮಾಡ್ಕೊಡ್ತೀನಿ. ತಲೆ ತಿಂತೀಯ ನೀನು ನಂಕ. ನೀವೇ ಅದೆಲ್ಲ ಹೇಳ್ಕೊಟ್ರದು ಅವನಿಗೆ. ಏನೋ ಒಂದು ತಿನ್ಲಿ ಅಂತೀವಿ ಇಲ್ದಾಗ. ಇದ್ರ ಬದಲು ನಾರ್ಮಲ್ ದೋಸೆನೇ ಆರಾಮಾಗಿ ತಿನ್ಬೋದು. ಆಫ್ಟರ್ ಆಲ್ ದಿಸ್ ಡಿ ದೋಸೆ, ಎ ದೋಸೆ, ಎಮ್ ದೋಸೆ, ಎಲ್ ದೋಸೆ, ಒಂದು ಪ್ಲೇನ್ ದೋಸೆ ನಾನು ಮಾಡ್ಕೊತಾ ಇದ್ದೀನಿ. ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗಬೇಕು. ಆಫ್ಟರ್ 1 long month, ಎಸ್ 1 long month ವಿ ಆರ್ ಮೀಟಿಂಗ್. ಸೊ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡೆ ನಾನು, ದೋಸೆ, ಚಟ್ನಿ, ಪಲ್ಯ. ಸೊ ನಾವು ಮೀಟ್ ಮಾಡಿದ ಪ್ಲೇಸ್ ಬಂದು ನೂಸಾ ಅಂತ. ದಿಸ್ ಇಸ್ ಒನ್ ಆಫ್ ದಿ ಸೆನ್ಸೇಷನಲ್ ಪ್ಲೇಸ್ ಇನ್ ಇನ್ಸ್ಟಾಗ್ರಾಮ್ ಅಂತ ಹೇಳ್ಬೋದು. ವೈಟ್ ಫೀಲ್ಡಲ್ಲಿದೆ. ಸೊ ಅದಕ್ಕೋಸ್ಕರ ನಾವು ವಿಸಿಟ್ ಮಾಡಿದ್ವಿ. ನಮ್ಮ ಮನೆಯಿಂದ ಒಂದು 30 minutes or 40 minutes ಆಗುತ್ತೆ ಟ್ರಾಫಿಕ್ ಇದ್ದರೆ. ಗುಂಜೂರಲ್ಲಿದೆ, ಟು ಬಿ ವೆರಿ ಸ್ಪೆಸಿಫಿಕ್. ವರ್ತೂರು ಗುಂಜೂರು ಅಂತಾರಲ್ಲ ಅಲ್ಲಿದೆ. ಇಲ್ಲಿ ಬಂದು ಬಾಲಿ ವೈಬ್ಸ್ ಇರೋ ಥರ ಪ್ಲೇಸ್ ಇದು. ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಇದು ಎಂಟ್ರೆನ್ಸ್ ಆಫ್ ದಿ ಪ್ಲೇಸ್. ನ್ಯೂಸಾ ಟ್ರಾಪಿಕಲ್ ಬ್ರೂ ವಿಲ್ಲಾ ಅಂತ ಟೈಪ್ ಮಾಡಿದ್ರೆ ಗೂಗಲಲ್ಲಿ ನಿಮಗೆ ಅಡ್ರೆಸ್ ಎಲ್ಲ ಸಿಗುತ್ತೆ. ನಾವು ಹೋಗಿದ್ದು ವೀಕ್ ಡೇ, ಅದರಲ್ಲೂ ಆಫ್ಟರ್ನೂನ್ ಒಂದು 12 ಗಂಟೆ ಹಂಗೆ ಹೋಗಿದ್ದ ಕಾರಣದಿಂದ ರಶ್ ಇಲ್ಲ. ಬಟ್ ಸುಮಾರು ಜನ ರಶ್ ಇದೆ ಹಾಗೆ ಹೀಗೆ ಅಂತ ಹೇಳಿದ್ರು. ಇಂಟೀರಿಯರ್ಸ್ ಎಲ್ಲ ನೀವು ನೋಡ್ಬೋದು. ನಾನು ರೆಸ್ಟೋರೆಂಟ್ಗೆ ಹೋಗಿದ್ನ, ಆ ರೆಸ್ಟೋರೆಂಟ್ನೇ ಇದು ತುಂಬಾ ಸಿಮಿಲರ್ ಆಗಿ ಕಾಣುತ್ತೆ.
ದ ಮೇನ್ ಅಟ್ರಾಕ್ಷನ್ ಆಫ್ ದಿಸ್ ಪ್ಲೇಸ್ ಬಂದು ಇದೆ ದ ಅಕ್ವಾ ಸ್ಟ್ಯಾಚ್ಯೂ. ಇದು ಫೋಟೋ ಇಡ್ಸ್ಕೊಳ್ಳೋಕ್ಕೆ ಸುಮಾರು ಜನ ಅಲ್ಲಿ ವೇಟ್ ಮಾಡ್ತಿದ್ರು. ಒನ್ ಆಫ್ ದಿ ಮೇನ್ ಡ್ರಾಬ್ಯಾಕ್ಸ್ ಅಂದರೆ ಅದ್ರ ಹತ್ರ ಅಲ್ಲಿ ಎಲ್ಲಿ ಸೀಟಿಂಗ್ ಇದೆ ಇಲ್ಲೆಲ್ಲ ಖಾಲಿ ಕಾಣಿಸ್ತಿದ್ದಾರೆ. ಅಲ್ಲಿ ಕುತ್ಕೊಳ್ಳೋಕ್ಕೆ ಅವ್ರು ಆ್ಯಕ್ಚುಲಿ ಬೇಡ, ಅಲ್ಲಿ ಕುತ್ಕೊಳ್ಳೋ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ. ಐ ಡೋಂಟ್ ನೋ ವೈ. ನಾವು ಹೋದಾಗ ಹಂಗೆ ಹೇಳಿದ್ರು, ಮೇ ಬಿ ಕಮ್ಮಿ ಜನ ಇದ್ರು, ಸೀಟಿಂಗ್ ಬೇರೆ ಕಡೆ ಇದೆ ಅಂತ. ಆ್ಯಂಡ್ ದ ಮೆನು ವಾಸ್ ವೆರಿ ವೆರಿ ಲಿಮಿಟೆಡ್. ನಂಗೆ ಗೊತ್ತಿಲ್ಲ, ನಮಗೆ ಬೇಕಾಗಿದ್ದ ಮೆನ್ಯೂನಲ್ಲಿ ಇಲ್ಲ ಅಂತ ಅನಿಸ್ತು. ಆ್ಯಂಡ್ ದ ಮೆನ್ಯೂ ಇಸ್ ಮೋಸ್ಟ್ ಲೈಕ್ ಆಂಧ್ರ ಸ್ಟೈಲ್ ಮೆನ್ಯೂ ಇತ್ತು. ಈ ಚಿಕನ್ ತೊಗೊಂಡಿದ್ವಿ, ಬಟ್ ಟೇಸ್ಟ್ ಇಟ್ ವೆರಿ ಗುಡ್. ಸ್ಪೈಸಿ ಆಗಿತ್ತು. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ರೆಸ್ಟೋ ಬಾಜಲ್ಲಿ ಅಷ್ಟು ಸ್ಪೈಸಿ ಇರಲ್ಲ. ಸೊ ಇದು ಸ್ಪೈಸಿ ಆಗಿತ್ತು. ಅದ್ರ ಜೊತೆ ಪಡ್ಡು ಜೊತೆ ನಾವು ತಿಂತೀವಲ್ಲ ಚಟ್ನಿ, ಅದನ್ನು ಕೊಟ್ಟಿದ್ರು. ಸೊ ಇಟ್ ಮೋಸ್ಟ್ಲಿ ಲುಕ್ಸ್ ಲೈಕ್ ಆಂಧ್ರ ಸ್ಟೈಲ್ ಥರ. ಸೊ ನೀವು ಯಾವತ್ತು ಟ್ರೈ ಮಾಡಿಲ್ಲ ಅಂದರೆ ರೆಸ್ಟೋರೆಂಟ್ ಬಂದು ಟ್ರೈ ಮಾಡಿ. ದೇರ್ ಇಸ್ ಸೋ ಮಚ್ ಆಫ್ ಸೀಟಿಂಗ್. 800 ಪೀಪಲ್ ಕೆಪಾಸಿಟಿ ಇದೆ ಅಂತ ಹೇಳಿದ್ದಾರೆ. ಕಾಣುತ್ತೆ ಅಷ್ಟಿದೆ, ಮೇಲೆ ಎಲ್ಲ ಸಿಟ್ಟಿಂಗ್ ಇದೆ. ಸೊ ಸೆಪ್ರೇಟ್ ಬಾರ್ ಕೌಂಟರ್ ಎಲ್ಲ ಇದೆ, ವಿಸಿಟ್ ಮಾಡಿ. ಆ್ಯಂಡ್ ಇದಾದಮೇಲೆ ನಾವು ಬಂದಿದ್ದು 1522ಗೆ. ಬಿಕಾಸ್ ಅಲ್ಲಿ ಮೆನ್ಯೂ ಲಿಮಿಟೆಡ್ ಇದ್ದಿದ್ದರಿಂದ ನಾವು ಲಂಚ್ಗೆ ಮೀಟ್ ಮಾಡಿದ್ರಿಂದ ವಿ ವಾಂಟೆಡ್ ಟು ಈಟ್ ಸಮಥಿಂಗ್. ಅಲ್ಲಿಂದ ಹತ್ರ ಇತ್ತು, ಸರ್ಜಾಪುರ ರೋಡಲ್ಲಿರೋ 1522 ಬಂದಿದ್ದು. ಏನೇಚಾಯ್ತು ಇದಕ್ಕೆ ಪ್ಲೇಟ್ ಕೊಟ್ಬಿಟ್ಟಿದ್ದಾನೆ. ಹೌ ಟು ವಿ ಶುಡ್ ಈಟ್ ಇನ್ ದಿಸ್. ದಿಸ್ ಪ್ಲೇಸ್ ಇಸ್ ಟು ಕೂಲ್. ಆ್ಯಂಡ್ ಆಲ್ಸೋ ಇಲ್ಲಿನ ಮೆನ್ಯೂ ಇಸ್ ಹ್ಯೂಜ್. ಇಟ್ ವಾಸ್ ಜಸ್ಟ್ ಆಪೋಸಿಟ್. ಏನು ಆರ್ಡರ್ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಆ್ಯಂಡ್ ಇಲ್ಲಿ ಬಂದು ವೈಬ್ಸ್ ನೈಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಕ್ರಿಸ್ಮಸ್ ಡೆಕಾರ್ ಇನ್ನೂ ಹಾಗೆ ಇತ್ತು ಇಲ್ಲಿ. ವಾಟ್ ಇಸ್ ದಿಸ್? ನಟ್ಟಿ ಫ್ಲೇವರ್. Actually nice. ಆ್ಯಕ್ಚುಲಿ ಚೆನ್ನಾಗಿದೆ. Of course, when I order things gonna be good. Huh? ಪಾಸ್ತಾ, ಪಿಜ್ಜಾ, ಚಿಕನ್, ಇದು ಇಷ್ಟೆಲ್ಲ ನಾವು ನಿಜ ತಿಂತಾ ಇದ್ದೀವೇನೋ ಇವತ್ತು. Enjoy. ಆ್ಯಕ್ಚುಲಿ ಫುಡ್ ಚೆನ್ನಾಗಿದೆ. ದಿಸ್ ಗೀ ರೋಸ್ಟ್ ಇಸ್ ಟು ಆಯಿಲಿ ಬಟ್ ಇಟ್ಸ್ ಗುಡ್. I did not think we're the same place. We're a different place. ಸೊ ಐ ಆಮ್ ಫೀಲಿಂಗ್ ಸೋ ಸ್ಲೀಪಿ. ಎಷ್ಟು ಊಟ ಮಾಡಿದ್ದೀವಿ ಅಂದರೆ ನನ್ನ ಕಣ್ಣು ಬಿಡೋಕ್ಕೆ ಆಗ್ತಾಯಿಲ್ಲ. ಹಿಂಗೆ ಅನ್ಬೇಕು, ಏನೇ ಚೈತು ಇಷ್ಟೊಂದು ತಿಂದ್ಬಿಟ್ಟಿದ್ದೀವಿ ಇವತ್ತು. ಪಾಸ್ತಾ, ಪಿಜ್ಜಾ, ಆಮೇಲೆ ಚಿಕನ್ ಗೀ ರೋಸ್ಟ್. ಓ ಮೈ ಗಾಡ್, ಮಸ್ತ್ ಮಜಾ ಇವತ್ತು. ಈ ಶೇಕ್ ಚೆನ್ನಾಗಿತ್ತಲ್ಲ, ಸೊ ಗುಡ್. ಎಲ್ಲ ನಾನೇ ತಿಂದಿರೋದು ಇವತ್ತು.